ಹೊಸದಾಗಿ ಮದುವೆಯಾದ ಮೋಡರ್ನ್ ಹುಡುಗಿಗೆ ಒಡಪು ಹಚ್ಚಿ ಗಂಡನ ಹೆಸರು ಕೇಳಿದಾಗ ಟಿನಿಂಗ್ ಮಿನಿಂಗ್ ಟಿಶ್ಯ, ಟಿನಿಂಗ್ ಮಿನಿಂಗ್ ಟಿಶ್ಯ, ನನ್ನ ಗಂಡನ ಹೆಸರು ಬಸ್ಯ. ಬುಲೆಟ್ ಟ್ರೈನ್ ಕಂಡುಹಿಡಿದಿದ್ದು ಸಮಯದ ಅಭಾವ ಇರೋ ದೇಶಗಳಿಗೆ ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಜೆಸಿಬಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಇಡೀ ಊರೇ ಸೇರಿರುತ್ತೆ. ಡ್ರೈವರ್ ಸ್ವಲ್ಪ ರಿವರ್ಸ್ ಬಂದ್ರೆ ಅರ್ಧ ಊರೇ ಬರ್ಲಿ ಇನ್ನೂ ಬರ್ಲಿ ಅನ್ನೋದ್ರಲ್ಲೇ ಬಿಸಿ ಇದೆ. ನಮ್ಮ ಪುಣ್ಯ ಎಲ್ಲ ದೇವಾನುದೇವತೆಗಳ ಜನ್ಮ ಭಾರತದಲ್ಲಿ ಆಗಿದೆ. ಇಲ್ಲ ಅಂದಿದ್ರೆ ಹೆಂಡತಿಯರು ಮಲೇಷಿಯಾದ ಕೋರ್ಟ್ ಹಿಲ್ ಗಣಪತಿಗೆ ಗರಿಕೆ ಏರಿಸೋ ಹರಕೆ ಹೊತ್ತಿದ್ದೀನಿ, ಆಸ್ಟ್ರೇಲಿಯಾದಲ್ಲಿರೋ ದುರ್ಗಾದೇವಿಗೆ ಕಾಯಿ ಕಟ್ಟತೀನಿ, ಥಾಯ್ಲ್ಯಾಂಡ್ನಲ್ಲಿರೋ ರಾಮಮಂದಿರಕ್ಕೆ ಹೋಗಿ ವಸ್ತ್ರ ಏರಿಸ್ತೀನಿ ಅಂತ ನಮ್ಮ ಹುಡುಗರ ಜೀವ ತಿಂದಿರೋರು. ಸ್ಕೂಲ್ನಲ್ಲಿ ಟೀಚರ್ ನನ್ನನ್ನ ಕೇಳಿದರು, ಎಕ್ಸ್ನ ವ್ಯಾಲ್ಯೂ ಹೇಳು ಅಂತ. ನಾನು ಹೇಳ್ದೆ, ನಮ್ಮನ್ನ ಯಾರು ಬಿಟ್ಟು ಹೋಗಿದಾರೋ ನಮ್ಮ ದೃಷ್ಟಿಯಲ್ಲಿ ಅವರಿಗೆ ಯಾವ ವ್ಯಾಲ್ಯೂ ಇಲ್ಲ ಅಂತ. ಆ ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಜೋಡಿ ಮಾಡಿರ್ತಾನೆ. ಆದರೆ ನನ್ನೋಳು ಇನ್ನೂ ಸಿಕ್ಕಿಲ್ಲ ಅಂದ್ರೆ ನನಗನಿಸುತ್ತೆ ಎಲ್ಲಿ ನನ್ನೋಳು ಸುಸೈಡ್ ಮಾಡಿಕೊಂಡಿದ್ದಾಳೋ ಏನೋ ಅಂತ. ದೋಸ್ತ, ವ್ಯಾಲೆಂಟೈನ್ಸ್ ಡೇ ಬಂತು. ನೀನು ಇಷ್ಟಪಡೋ ಹುಡುಗಿಗೆ ಪ್ರಪೋಸ್ ಮಾಡೋಕೆ ಧೈರ್ಯ ಬರ್ತಿಲ್ಲ ಅಂದ್ರೆ ಒಂದು ಐಡಿಯಾ ಇದೆ ನನ್ನ ಹತ್ತಿರ. 10 ಗುಲಾಬಿ ಹೂವು ತಗೊಂಡು ನಿಮ್ಮ ಹುಡುಗಿ ಮುಂದೆ ಹೋಗು, ಅವುಗಳಲ್ಲಿನ ಒಂದು ಗುಲಾಬಿ ಹೂವು ಆಕೆಗೆ ಕೊಡು. ಆವಾಗ ಅದನ್ನ ಆಕೆ ಸೈಲೆಂಟ್ ಆಗಿ ತಗೊಂಡು ಸ್ಮೈಲ್ ಮಾಡಿದ್ಲು ಅಂದ್ರೆ ಪ್ರಪೋಸ್ ಮಾಡು, ಇಲ್ಲ ವೈಲೆಂಟ್ ಆದಳು ಅಂದ್ರೆ ಮೇಡನ್ 10 ರೂಪಾಯಿಗೆ ಒಂದು ಅಂತ ಹೇಳಿ ಸ್ಮೈಲ್ ಮಾಡು. ರಜಾ ದಿನ ಬೇಗ ಎದ್ದೇಳುವ ನಾವು ಕೆಲಸದ ದಿನ ಯಾಕೆ ಬೇಗ ಎದ್ದೇಳಲ್ಲ? ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಇದಕ್ಕೆ ಇನ್ನೂ ಉತ್ತರ ಕಂಡುಹಿಡಿಯೋಕೆ ಆಗಿಲ್ಲ. ಯಾರು ಹೇಳ್ತಾರೆ ನೋವು ಬರೀ ಪ್ರೀತಿಯಲ್ಲೇ ಆಗುತ್ತೆ ಅಂತ? ಫೋನ್ ಚಾರ್ಜ್ಗೆ ಹಾಕಿ ಅರ್ಧ ಗಂಟೆ ಆದ ಮೇಲೆ ಸ್ವಿಚ್ ಆನ್ ಮಾಡಿಲ್ಲ ಅಂತ ಗೊತ್ತಾದಾಗೂ ನೋವಾಗುತ್ತೆ. ಪ್ರತಿಯೊಂದು ಬೀದಿಯಲ್ಲಿ ಇಬ್ಬರು ಮಹಿಳೆಯರು ಹೀಗೆ ಇರ್ತಾರೆ. ಅವಳು ಅಲ್ಲಿ ಹೋದ್ಲು, ಇವಳು ಇಲ್ಲಿ ಹೋದ್ಲು, ಅವಳು ಅವನ ಜೊತೆ ಮಾತಾಡ್ತಾ ಇದ್ಲು, ಇವಳು ಇವನ ಜೊತೆ ಹೋಗ್ತಾ ಇದ್ಲು. ಬರೀ ಇಂಥದ್ರಲ್ಲೇ ಕಾಲ ಕಳೆಯುವ ಇವರಿಗೆ ತಮ್ಮ ಮನೆಯ ಒಲೆ ಮೇಲೆ ಏನು ಬೇಯುತ್ತಿದೆ ಅನ್ನೋದೇ ಮರೆತು ಹೋಗಿರುತ್ತೆ. ಬೆಳೆದು ನಿಂತ ಬೆಳೆ ಕೈಗೆ ಬರುತ್ತೋ ಇಲ್ಲವೋ ಎಂದು ತಂದೆ ಯೋಚಿಸ್ತಿದ್ರೆ ಮಗ ಸ್ಟೇಟಸ್ ಹಾಕ್ತಿದ್ದಾನೆ, ನಾನು ಮೋಡ ಆಗ್ತೀನಿ ನೀನು ಮಳೆಯಾಗಿ ಬಾ ಎಂದು. ನಿಮಗೆ ಗೊತ್ತಾ, ಚಿಕ್ಕವರಿದ್ದಾಗ ಹೆಚ್ಚು ಮರ್ಯಾದೆ ಎಲ್ಲಿ ಹೋಗ್ತಿತ್ತು ಅಂತ? ಮನೆಯವರು ಅಂಗಡಿಯಿಂದ ಏನಾದರೂ ತರಿಸಿ ಅದನ್ನ ತಿರುಗಿ ಕೊಟ್ಟು ಬರೋದಕ್ಕೆ ಹೇಳ್ತಾ ಇದ್ರಲ್ಲ. ಸಂತೆಪೇಟೆ ಬೀದಿಗಳಲ್ಲಿ ವೇಗವಾಗಿ ಬೈಕ್ ಓಡಿಸುವವರು ತಮ್ಮನ್ನು ತಾವು ಹೀರೋ ಅಂದುಕೊಂಡಿರ್ತಾರೆ. ಆದರೆ ಅವರಿಗೆ ಇದು ಗೊತ್ತಿಲ್ಲ, ಅದೇ ಸಂತೆಪೇಟೆಯಲ್ಲಿ ಓಡಾಡುವ ಜನರು ಇವರ ಅಮ್ಮ ಅಕ್ಕಂದಿರನ್ನ ಎಷ್ಟು ನೆನಪಿಸಿಕೊಳ್ಳುತ್ತಾರೆ ಎಂದು.